ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪರ ಅಫ್ಜಲ್ಪುರ ಶಾಸಕ ಎಂವೈ ಪಾಟೀಲ್ ಒತ್ತಾಯ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಅಫ್ಜಲ್ಪುರದ ಶಾಸಕ ಎಂವೈ ಪಾಟೀಲ್ ಒತ್ತಾಯ ಮಾಡಿದರು. ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಅವಕಾಶ ಸಿಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕ್ಷೇತ್ರದ ಶಾಸಕರಾದಂತಹ ಎಂವೈ ಪಾಟೀಲ್ ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಬಹಳ ಸರಳವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಪ್ರಾಸನ ಮುಗಿದೋಯ್ತು. ಮುಂದೇನು? ಮುಂದೆ ಈಗಾಗಲೇ ಜನರ ಒಂದು ವಿಚಾರವಾಗಿ ಮತ್ತು ಹೈಕಮಾಂಡ್ ವಿಚಾರವಾಗಿ ಇವತ್ತು ಹೊಸ ಮುಖ್ಯಮಂತ್ರಿಯವರಿಗೆ ಮಾಡುವಂಥ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅಧಿಕೃತವಾಗಿ ಇವತ್ತು ಘೋಷಣೆ ಕೂಡ ಆಗ್ತಾಯಿದೆ. ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನುವಂಥ ಚರ್ಚೆಗಳಿದೆ. ಹೆಚ್ಚು ಕಡಿಮೆ ಅವರು ಸಿ ಎಂ ಆಗಬಹುದು. ಈಗ ಹೊಸದಾಗಿ ಸಚಿವ ಸಂಪುಟ ರಚನೆ ಆಗಬೇಕು. ಸಾಕಷ್ಟು ಜನ ನಾವು ಸಚಿವರಾಗಬೇಕು ಅಂತ ದೆಹಲಿಗೆ ತೆರಳಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ತಾವೇನು ದೆಹಲಿಗೆ ಹೋಗ್ಲಿಲ್ವಾ? ಯಾರನ್ನೂ ಭೇಟಿ ಮಾಡಿಲ್ವಾ? ಇಲ್ಲ, ಯಾರಿಗೆ ಭೇಟಿ ಮಾಡಿದಿಲ್ಲ. ಈಗ ನಾವು ಯಾರನ್ನ ಕೂಡ ಸಂಪರ್ಕ ಕೂಡ ಮಾಡಿಲ್ಲ. ಇನ್ನು ತಾವಾಗೇ ನಮ್ಮನ್ನು ಪರಿಗಣಿಸಿದ್ರೆ ನಾನು ಕೂಡ ಸಚಿವನಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಸಾಕಷ್ಟು ಚರ್ಚೆಯಲ್ಲಿದೆ ಸರ್. ಅವರಿಗೆ ಡಿ ಸಿ ಎಂ ಸ್ಥಾನ ಕೊಡೋದು ಸೂಕ್ತ ಅಂತ ಅನಿಸುತ್ತಾ ಅಂತ? ಅದನ್ನೇ ನಾನು ಹೇಳೋದು. ಜನರ ಅಭಿಪ್ರಾಯ ಕೂಡ ಇದೆ, ನಮ್ಮದು ಅಭಿಪ್ರಾಯ ಕೂಡ ಇದೆ. ಒಬ್ಬ ಅಧ್ಯಯನಶೀಲ ವ್ಯಕ್ತಿ ಕೂಡ ಇದ್ದಾರೆ ಅವರು, ಮತ್ತು ಸಮರ್ಥವಾಗಿ ನಮ್ಮ ವಿಧಾನಸಭೆ ಒಳಗೂ ಹೊರಗೂ ಸಮರ್ಥವಾಗಿ ಏನು ವಿರೋಧ ಪಕ್ಷದವರ ಏನು ಧೋರಣೆಯನ್ನು ಹತ್ತಿಕ್ಕುವಂಥ ಕೆಲಸ ಕೂಡ ಸಮರ್ಥವಾಗಿ ಮಾಡ್ತಾರೆ. ಅವರು ಆದರೆ ಭಾಳ ಚೆನ್ನಾಗಿ ಆಗ್ತಾನದ ನಂಬಿಕೆ ಕೂಡ ನಮಗಿದೆ. ನಿಮಗೇನಾದರೂ ನಿಮ್ಮ ಹೆಸರನ್ನೇನಾದರೂ ಸಚಿವ ಸ್ಥಾನಕ್ಕೆ ಪರಿಗಣಿಸಬಹುದು ಅನ್ನುವಂಥ ನಿರೀಕ್ಷೆ ಇದೆಯಾ? ಎಲ್ಲರಿಗೂ ಕೂಡ ಏನಾದರೂ ಆಗಬೇಕು, ನಾವೇನು ಸನ್ಯಾಸಿಗಳು ಅಂತೂ ಅಲ್ಲ, ಏನಾದರೂ ಆಗಬೇಕು ಅನ್ನೋದು ಇಚ್ಛೆ ಇರ್ತದೆ. ಏನು ಪಕ್ಷ ಮತ್ತು ನಮ್ಮ ನಾಯಕರು ಯಾವ ನಿಲುವು ತಗೋತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂಥೇಳಿ ನಾನು ಬಯಸ್ತಾ ಇದ್ದೇನೆ. ನಾನು ಇವತ್ತು ಒತ್ತಾಯ ಮಾಡಿ ಮಂತ್ರಿ ಆಗೇಬೇಕು ಅನ್ನೋದು ಹಂಬಲ ಇಲ್ಲ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.